ಕಪಿಗಳ ಗೊಂಚಲ ನಡುವೆ ಯಾರೆಂಬಿರಿ ಘನ ವೀರ, ಯಾರೆಂಬಿರಿ ಘನ ವೀರ. ಚಂಚಲ ಕಪಿಗಳ ಗೊಂಚಲ ನಡುವೆ ಯಾರೆಂಬಿರಿ ಘನ ವೀರ, ಯಾರೆಂಬಿರಿ ಘನ ವೀರ. ಶೂರ ವೀರ ರಣಧೀರ ಶಿಖಾಮಣಿ ಮರಿಮಂಗೇಶ್ವರ ತಾನೆ. ಶೂರ ವೀರ ರಣಧೀರ ಶಿಖಾಮಣಿ ಮರಿಮಂಗೇಶ್ವರ ತಾನೆ. ಅದು ನಾನೇ ನಾನೇ ನಾನೇ, ಅದು ನಾನೇ ಮರ್ಕಟ ಕುಲ ಮದದಾನೆ ನಾನೇ, ಮರ್ಕಟ ಕುಲ ಮದದಾನೆ ನಾನೇ. ನಾನೆತ್ತರೆ ಬಾಂಗುಡುಗುವುದು, ನಡೆದರೆ ಪೊಡವಿಯ ನಡುಗುವುದು. ಕಡಲಿನ ಒಡಲು ಗಡಗಡ ಕಂಪಿಸಿ ದಡವನ್ನು ಮೀರಲು ಹೊರಡುವುದು. ಕಡಲಿನ ಒಡಲು ಗಡಗಡ ಕಂಪಿಸಿ ದಡವನ್ನು ಮೀರಲು ಹೊರಡುವುದು. ಮರ್ಕಟ ಕುಲ ಮದದಾನೆ ನಾನೇ 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 ನಾನೇ. ಏ ನೀನಲ್ಲ, ನಾನೇ 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 ನಾನೇ.
ಅದು ನಾನೇ ಅದು ನಾನೇ ಅದು ನಾನೇ. ಕವಿ ಗಜಾನನ ಶರ್ಮರು ಮರಿ ಮಂಗೇಶ್ವರ ಎಂಬ ಪದವನ್ನು ಬಳಸಿದ್ದಾರೆ ಈ ಪದ್ಯದಲ್ಲಿ. ಅದು ಯಾಕೆ ಬಳಸಿದ್ದಾರೆ ಅಂದರೆ, ನೀವ್ಯಾರೂ ಹಾಗಾಗಬಾರ್ದು ಅಂತ. ನೀವುಗಳು ಮಂಗಳ ಆಗಬೇಕು ಹೊರತು ಮಂಗ ಆಗಬಾರ್ದು, ಮಂಗಗಳು ಆಗಬಾರ್ದು, ಮರಿಮಂಗೇಶ್ವರ ಆಗಬಾರ್ದು ಎನ್ನುವ ಕಾರಣಕ್ಕೆ ವಿದ್ಯಾರ್ಥಿಗಳ ಮನಸ್ಸಲ್ಲಿಟ್ಟುಕೊಂಡು ಮರಿಮಂಗೇಶ್ವರ ಎಂಬ ಪದವನ್ನು ಬಳಸಿರುವಂಥದ್ದು. ನೀವು ಮರಿಮಂಗೇಶ್ವರನ ಅರ್ಥದಲ್ಲ, ನೀವು ಹಾಗಾಗಬಾರ್ದು ಅಂತ ಆ ಅರ್ಥದಲ್ಲಿ. ಮಕ್ಕಳೇ, ಈ ಪದ್ಯಗಳನ್ನು ಕೂಡ ಗಮನಿಸಿ. ಇವೆಲ್ಲ ಭಾವಸಂಗೀತಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಈ ಪದ್ಯಗಳಲ್ಲಿ ಭಾವಾನುಗುಣವಾದ ಸ್ವರ ಸಂಯೋಜನೆ ಇದೆ. ಹೇಗೆ ಹಾಡ್ತಾರೆ, ಎಲ್ಲಿ ಮೃದುವಾಗಿ, ಎಲ್ಲಿ ಸ್ವರ ಕೊಟ್ಟು, ಎಲ್ಲಿ ಮೇಲೆ ಹೋಗಿ, ಎಲ್ಲಿ ಅವರೋಹಣದಲ್ಲಿ, ಮಂದ್ರದಲ್ಲಿ, ಎಲ್ಲಿ ಬಳಕಿಸಿ, ಯಾಕೆ ಹಾಗೆ ಹಾಡ್ತಾರೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ಬರುವ ಪ್ರತಿಯೊಂದು ಪದವೂ ಕೂಡ ಭಾವಸಂಗೀತಕ್ಕೆ ಅಳವಡುವಂತೆ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಈ ಪದಗಳನ್ನೆಲ್ಲ ಕಲಿಬೇಕು. ನೀವು ಹೆಚ್ಚಿನ ಪದಗಳನ್ನು, ಒಳ್ಳೊಳ್ಳೆ ಪದಗಳನ್ನು ಕಲಿಬೇಕು ಮತ್ತು ಜಿಜ್ಞಾಸೆ ಮಾಡಬೇಕು. ಯಾಕೆ ಇದನ್ನು ಮೇಲೆ ಹಾಡಿದರು, ಯಾಕೆ ಇದನ್ನು ಕೆಳಗೆ ಹಾಡಿದರು. ಈ ಮರಿಮಂಗೇಶ್ವರ ನಾನೇ ಎನ್ನುವಾಗ ಸ್ವರವೇ ಬೇರೆ ಇದೆ. ಅಲ್ಲಿ ಮಾತ್ರ ಸ್ವರವನ್ನು ಬೇರೆ ರೀತಿ ಮಾಡಿ ಹಾಡಿದ್ದಾನೆ ಕುಮಾರ ಸಾಕೇತ. ಯಾಕೆಂದರೆ ಅದು ಮೂರನೇ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥ, ಥರ್ಡ್ ಪರ್ಸನ್ ಹೇಳ್ತಾ ಇರ್ತಕ್ಕಂಥದ್ದು ಅದು ಅಂತ. ಉಳಿದಿದ್ದೆಲ್ಲ ಪರಾಕ್ರಮವನ್ನು ಕೊಚ್ಚುವಂಥದ್ದು, ಆಯಾ ಕಪಿಗಳು ತಮ್ಮ ತಮ್ಮ ಪರಾಕ್ರಮ ತಾವು ಕೊಚ್ಚಿಕೊಡ್ತಾ ಇರುವಂಥದ್ದು. ಆದರೆ ಯಾವ ಕಪಿಯೂ ತಾನು ತನಗೆ ಮರಿಮಂಗೇಶ್ವರ ಅಂತ ಹೇಳ್ಕೊಳ್ಳೋದಿಲ್ಲ ಹೇಗಿದ್ರು ಕೂಡ. ಹಾಗಾಗಿ ನೋಡಿದ ಮೂರು ನೀವು ನಕ್ಕು ಮರಿಮಂಗೇಶ್ವರ ಅಂತ ಹೇಳಿದ್ದು ಆ ಭಾವ ಇದೆ. ಹಾಗಾಗಿ ಸ್ವರ ಅಲ್ಲಿ ಬೇರೆ ಅಂತ. ಪದ್ಯದ ಉಳಿದ ಭಾಗದಲ್ಲಿ ಬಳಸಿದ ಸ್ವರ ಬೇರೆ ರೀತಿ ಇದ್ದರೆ, ಇದಿಷ್ಟಕ್ಕೆ ಬಳಸಿದ ಸ್ವರ ಬೇರೆ ರೀತಿ ಇದೆ. ನೋಡಿ, ಇದನ್ನು ಗಮನಿಸಿ ಅಂತ. ಹಾಗಾಗಿ ಹೀಗೆ ನೀವು ಜಿಜ್ಞಾಸೆ ಮಾಡಬೇಕು, ತಿಳ್ಕೊಳ್ಬೇಕು. ಮತ್ತು ಕಲಾವಿದರು ನಿಮ್ಮ ಮಧ್ಯೆ ಇರ್ತಾರೆ, ಹೋಗಿ ಅವರನ್ನು ಸ್ವಲ್ಪ ಬಿಡಿಸ್ಬೇಕು. ಅದು ಯಾಕೆ ಹಾಗೆ ಹಾಡಿದ್ರಿ, ಇದು ಯಾಕೆ ಹೀಗೆ ಹಾಡಿದ್ರಿ ಕೇಳಬೇಕು ನೀವು ಅವ್ರನ್ನ. ಆಗ ಅವರು ತಮ್ಮೊಳಗಿನ ಗುಟ್ಟುಗಳನ್ನು ಬಿಟ್ಕೊಡ್ತಾರೆ ನಿಮಗೆ. ಹಾಗಾಗಿ ಅದನ್ನು ಮಾಡಲಿಕ್ಕೆ ನಿಮಗೆಲ್ಲ ಲೈಸೆನ್ಸ್, ಪೂರ್ಣ ಅನುಮತಿ ಅಂತ. ಈ 7 ದಿನಗಳ ಕಾಲ, ಒಂದು ದಿನ ಕಳೆದೋಗಿದೆ, 2ನೇ ದಿನ ಕೂಡ ಕಳೀತಾ ಇದೆ. ಇದನ್ನು ಸದುಪಯೋಗ ಮಾಡ್ಕೋಬೇಕು ನೀವು ಎಂಬುದಾಗಿ ನಮ್ಮ ಅಪೇಕ್ಷೆ. ಕಪಿಗಳು ಹೊರಟು ಬಂದ ಮೇಲೆ ರಾಮನು ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಸುಗ್ರೀವನಲ್ಲಿ, ನಿನಗಿದೆಲ್ಲ ಗೊತ್ತಾಗಿದ್ದು ಹೇಗೆ ಅಂತ. ಪೂರ್ವ ದಿಕ್ಕಿನಲ್ಲಿ ಯಾವ್ಯಾವ ಪರ್ವತ ಇದೆ, ನದಿ ಇದೆ, ನಗರ ಗ್ರಾಮಗಳಿದ್ದಾವೆ, ಏನೇನು ವಿಶೇಷಗಳಿದೆ. ಹಾಗೆ ದಕ್ಷಿಣ ಪಶ್ಚಿಮ ಉತ್ತರ ಎಲ್ಲ ದಿಕ್ಕುಗಳಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳು ನಿನಗೆ ಗೊತ್ತಾಗಿದ್ದೆ ಹೇಗೆ. ದೊಡ್ಡ ಒಂದು ಪ್ರಶ್ನೆ ಸುಗ್ರೀವನನ್ನು ರಾಮ ಕೇಳ್ತಾನೆ. ಭೂಮಂಡಲದ ಪರಿಚಯ ನಿನಗಾಯಿತು ಹೇಗೆ? ಸುಗ್ರೀವ ಕಾರಣವನ್ನು ನಿರೂಪಣೆ ಮಾಡ್ತಾನೆ. ಹೇಗೆ ತನಗೆ ಭೂಜ್ಞಾನ, ಸಮಸ್ತ ಭೂಮಂಡಲದ ಪರಿಚಯ ಉಂಟಾಯಿತು. ಅದು ಹೀಗೆ. ಬಾಲಸುಗ್ರೀವರು ಅಣ್ಣ ತಮ್ಮಂದಿರು, ವಿಚಿತ್ರವಾದ ಅಣ್ಣ ತಮ್ಮಂದಿರು. ಅವನೇ ತಂದೆ, ಅವನೇ ತಾಯಿ, ಹಾಗೆ ಮತ್ತೆರಡು ತಂದೆಯರು. ಹೀಗೆಲ್ಲ ವಿಚಿತ್ರವಾದ ಸಮಾವೇಶಗಳು ಏರ್ಪಟ್ಟು ಬಾಲಸುಗ್ರೀವರು ಹುಟ್ಟಿರ್ತಕ್ಕಂಥದ್ದು. ಇಬ್ಬರು ಆಕೃತಿ, ಸ್ವರ, ವಿಕ್ರಮ ಎಲ್ಲ ಒಂದೇ ರೀತಿ ಇಬ್ಬರದ್ದು, ವ್ಯತ್ಯಾಸವೇ ಇಲ್ಲ. ತುಂಬ ಪ್ರೀತಿಯಲ್ಲಿದ್ದರು, ಪರಸ್ಪರವಾಗಿ ಅತಿಶಯ ಪ್ರೀತಿಯಲ್ಲಿದ್ದರು ಅಣ್ಣ ತಮ್ಮಂದಿರು. ಆದರೆ ಕಾಲಾನುಕಾಲದಲ್ಲಿ ಅವರಿಬ್ಬರ ಮಧ್ಯೆ ವೈರ ಬಂತು. ಮರಣಾಂತ ವೈರ ಎಂಬಂಥ, ಒಬ್ಬರನ್ನೊಬ್ಬ ಮುಗಿಸುವಂಥ ವೈರ ಅವರಿಬ್ಬರ ಮಧ್ಯೆ ಬಂತು. ಅದಕ್ಕೆ ಕಾರಣವಾಗಿರುವುದು ಒಂದು ತಪ್ಪು ತಿಳುವಳಿಕೆ, ಸಣ್ಣ ತಪ್ಪು ತಿಳುವಳಿಕೆ. ಅದರಿಂದಲಾಗಿ ಅವರಿಬ್ಬರ ಮಧ್ಯೆ ವೈಮನಸ್ಸು ಏರ್ಪಟ್ಟಿತು. ಆ ಘಟನೆ ಹೀಗಿದೆ. ಒಬ್ಬ ರಕ್ಕಸ ಕಿಷ್ಕಿಂಧೆಗೆ ಬಂದು ವಾಲಿಗೆ ಸವಾಲು ಹಾಕ್ತಾನೆ. ಅವನ ತಂದೆಯನ್ನು, ಮಾಯಾವಿ ಅವನ ಹೆಸರು ಮಾಯಾವಿ ಅಂತ. ಅವನ ತಂದೆ ದುಂದುಭಿಯನ್ನು ವಾಲಿ ಸಂಹಾರ ಮಾಡಿರ್ತಾನೆ. ಈ ಮಗ ಬಂದು ಸವಾಲು ಹಾಕ್ತಾನೆ ವಾಲಿಗೆ. ರಾತ್ರಿ ಹೊತ್ತು ಬೇರೆ.
ಹೊರ ಬಂದಿದ್ದು ವಾಲಿ ಒಬ್ಬ ಅಲ್ಲ, ಸುಗ್ರೀವ ಕೂಡ ಹೊರಗೆ ಬರ್ತಾನೆ. ಇಬ್ಬರು ಬಂದಿದ್ದು ನೋಡಿ ಅವನಿಗೆ ಹೆದರಿಕೆಯಾಗಿ ಓಡಿ ಹೋಗ್ತಾನೆ ರಾಕ್ಷಸ. ಇಬ್ಬರು ಬೆನ್ನಟ್ಕೊಂಡು ಹೋಗ್ತಾರೆ ವಾಲಿ ಸುಗ್ರೀವರು ಆ ರಾಕ್ಷಸನನ್ನು. ಆತ ಹೋಗಿ ಹೋಗಿ ಒಂದು ಗುಹೆಯ ಒಳಗೆ ಪ್ರವೇಶ ಮಾಡ್ತಾನೆ. ಆಗ ವಾಲಿ ಸುಗ್ರೀವನಿಗೆ ಹೇಳ್ತಾನೆ, ನೀನು ಗುಹೆಯ ಬಾಗಿಲಲ್ಲಿ ಇಲ್ಲೇ ಕಾವಲು ಕಾದಿರು, ನಾನು ಒಳಗೆ ಹೋಗಿ ರಾಕ್ಷಸನ ಸಂಹಾರ ಮಾಡಿ ಬರ್ತೇನೆ. ಸುಗ್ರೀವ ಹೇಳ್ದ, ಅಣ್ಣ ನಾನು ಬರ್ತೇನೆ, ನೀವೊಬ್ಬನೇ ಯಾಕೆ ಆ ಒಂದು ಅಪಾಯದ ಪ್ರದೇಶಕ್ಕೆ ಹೋಗಬೇಕು? ವಾಲಿ, ನನ್ನ ಪಾದದ ಮೇಲೆ ಆಣೆ, ನೀನು ಇಲ್ಲಿ ಬಾಗಿಲಲ್ಲಿ ಇರಬೇಕು, ನಾನು ಒಳಗೆ ಹೋಗಿ ಕಾರ್ಯವನ್ನು ಪೂರೈಸಿ ಹೊರಗೆ ಬರ್ತೇನೆ ಎಂಬುದಾಗಿ ಹೇಳಿ ಒಳಗೆ ಹೋದ ವಾಲಿ 1 ವರ್ಷ ಆದರೂ ಹೊರಗಡೆ ಬರಲಿಲ್ಲ. ಒಂದು ಇಡೀ ವರ್ಷ ಕಳೆದೋಯ್ತು. ಪಾಪ ಸುಗ್ರೀವ ಒಳ್ಳೆ ಗುಹೆಯ ಬಾಗಿಲಲ್ಲಿ ಕೂತ್ಕೊಂಡಿದ್ದಾನೆ 1 ವರ್ಷದಿಂದ. ಅಣ್ಣನನ್ನು ಕಾದು ಆತಂಕ ಸುಗ್ರೀವನಿಗೆ, ಏನಾಯಿತು ಒಳಗೆ, ಏನಾಯಿತು ಅಂತ. 1 ವರ್ಷ ಕಳೆದ ಮೇಲೆ ಗುಹೆ ಒಳಗೆ ದೊಡ್ಡ ದೊಡ್ಡ ಶಬ್ದಗಳು ಕೇಳಿಬಂದು ಇವನ ಅಣ್ಣನ ಸ್ವರ ಕೇಳಿತು. ಆರ್ತನಾದದ ಹಾಗೆ ವಾಲಿಯ ಸ್ವರ ಕೇಳಿಬಂತು. ಸುಗ್ರೀವನಿಗೆ ಒಳಗಿಂದ ರಕ್ತ ಹೊರಗೆ ಹರಿದು ಬಂತು. ಗುಹೆಯ ಒಳಗಿನಿಂದ ರಕ್ತವು ಹೊರಗೆ ಹರಿದು ಬಂತು. ಸುಗ್ರೀವನಿಗೆ ನಿಶ್ಚಯ ಆಯಿತು, ಅಣ್ಣನನ್ನು ಎಲ್ಲ ರಾಕ್ಷಸರು ಸೇರಿ ಕೊಂದು ಬಿಟ್ಟಿದ್ದಾರೆ. ಅವರ ಮನೆ ಅದು, ಆ ಗುಹೆ ರಾಕ್ಷಸರದ್ದು, ಒಳಗೆ ದೊಡ್ಡ ಜಾಗ ಇದೆ. ಹಾಗಾಗಿ ಬಂಧು ಬಳಗ ಎಲ್ಲ ಸೇರಿಕೊಂಡು ಏಕಾಕಿಯಾಗಿ ಪ್ರವೇಶ ಮಾಡಿರ್ತಕ್ಕಂಥ ವಾಲಿಯನ್ನು ಕೊಂದೇ ಹಾಕಿಬಿಟ್ಟಿದ್ದಾರೆ. ತುಂಬ ನೋವಾಗಿದೆ, ದುಃಖ ಆಗಿದೆ. ಒಟ್ಟಿಗೆ ದೊಡ್ಡ ಭಯ ಬೇರೆ ಅಂತ. ವಾಲಿಯನ್ನೇ ಕೊಂದವನು ಹೊರಗೆ ಬಂದರೆ ಕಿಷ್ಕಿಂಧೆಯ ಕಥೆ ಏನು? ಅವನು ಮುಂದೆ ಯಾರೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರಾಕ್ಷಸ ಹೊರಗೆ ಬರಲಿಕ್ಕೆ ಆಗಬಾರ್ದು. ಅದಕ್ಕಾಗಿ ದೊಡ್ಡ ಬಂಡೆಯನ್ನು ತಂದು ಗುಹೆಯ ಬಾಗಿಲನ್ನು ಮುಚ್ಚಿಬಿಡ್ತಾನೆ. ಭದ್ರವಾಗಿ, ಸುಲಭವಾಗಿ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ, ಅಂಥ ಘನ ಪರಾಕ್ರಮವೇ ಬೇಕು ಅದನ್ನು ತೆಗಿಲಿಕ್ಕೆ. ಆ ರೀತಿಯಲ್ಲಿ ಗುಹೆಯ ದ್ವಾರವನ್ನು ಬಂದ್ ಮಾಡಿ ಕಿಷ್ಕಿಂಧೆಗೆ ಮರಳುತ್ತಾನೆ. ಕೆಲವಾರು ದಿನಗಳು ಕಳೀತು. ಸಪ್ಪೆ ಮುಖ, ಬಹಳ ಬೇಜಾರಲ್ಲಿದ್ದಾನೆ ಸುಗ್ರೀವ. ಅವನೇನು ಮಾತಾಡಲಿಲ್ಲ. ಆದರೆ ರಾಜ್ಯದ ಹಿರಿಯರು, ಮಂತ್ರಿಗಳು ಇಂಥವರೆಲ್ಲ ಒತ್ತಾಯ ಮಾಡಿ ವಿಷಯ ಏನು ಅಂತ ತಿಳ್ಕೊಂಡು ವಾಲಿ ವಧೆಯನ್ನು ತಿಳ್ಕೊಂಡು ಮುಂದಿನ ವ್ಯವಸ್ಥೆ ಆಗಬೇಕಲ್ಲ, ಸುಗ್ರೀವನಿಗೆ ಪಟ್ಟ ಕಟ್ತಾರೆ. ಸುಗ್ರೀವ ಇಷ್ಟಪಟ್ಟು ಸ್ವೀಕಾರ ಮಾಡಿದ್ದಲ್ಲ, ಅವನಾಗ ಒಂದು ಪ್ರಯತ್ನ ಪಟ್ಟಿದ್ದು ಅಲ್ಲ, ಒತ್ತಾಯಪೂರ್ವಕವಾಗಿ ಅವನಿಗೆ ಆ ಪದವಿ ಬಂದಿರತಕ್ಕಂಥದ್ದು. ಬೇರೆ ದಾರಿ ಕೂಡ ಇರಲಿಲ್ಲ. ಕಿಷ್ಕಿಂಧೆ ಅನಾಥವಾಗ್ತಾ ಇತ್ತು, ಇದ್ದೇ ಇದ್ದರೆ ಅನಾಯಕವಾಗ್ತಾ ಇತ್ತು, ಅರಾಜಕವಾಗ್ತಾ ಇತ್ತು. ಹಾಗಾಗಿ ಕಿಷ್ಕಿಂಧೆಯ ಅಧಿಕಾರವನ್ನು ಸುಗ್ರೀವ ಸ್ವೀಕಾರ ಮಾಡ್ತಾನೆ. ಕೆಲವು ದಿನ ಕಳೀತು. ಈ ಅಣ್ಣ ಮಹಾಶಯ ಹಾಜರು. ನಿಜವಾಗಿ ಗೆದ್ದಿದ್ದು ವಾಲಿಯಲ್ಲಿ. ಆ ರಾಕ್ಷಸರನ್ನೆಲ್ಲ ಕೊಂದಾಕ್ಬಿಟ್ಟಿದ್ದಾನೆ. ಆ ಮಾಯಾವಿ ಅವನ ಇಡೀ ಬಳಗವನ್ನೇ ಸಂಹಾರ ಮಾಡಿ, ಹಾಗಾಗಿ ರಕ್ತ ಅಷ್ಟೆಲ್ಲ ಹೊರಗೆ ಬಂದಿದ್ದು. ಬಂದರೆ ಬಾಗಿಲು ಮುಚ್ಚಿ ಹೋಗಿದೆ. ಸುಗ್ರೀವನನ್ನು ಕರೆದು ಎಷ್ಟು ಕರೆದು ಸುಗ್ರೀವ ಓ ಅನ್ನಲಿಲ್ಲ. ಇರಲಿಲ್ಲ ಪಾಪ ಅವನು ಓ ಅನ್ನಲಿಕ್ಕೆ. ಅಲ್ಲಿ ಕಡೆಯಲ್ಲಿ ಆ ಬಂಡೆಯನ್ನು ಒದ್ದು ಅಂತೂ ಆ ಬಂಡೆಯನ್ನು ಅತ್ತ ಸರಿಸಿ ಹೊರಗೆ ಬಂದ ವಾಲಿ ಊರಿಗೆ ಬಂದು ನೋಡಿದರೆ ಪಟ್ಟ ಏರಿ ಕೂತಿದ್ದಾನೆ ತಮ್ಮ. ತಪ್ಪು ತಿಳುವಳಿಕೆ ಬಂತವನಿಗೆ. ವಿವೇಕವೂ ಕಡಿಮೆ ಆಯಿತು. ಸಮಾಧಾನವಾಗಿ ವಿಚಾರಿಸಿದ್ರೆ ಸತ್ಯ ಏನೊಂದು ಗೊತ್ತಾಗ್ತಾ ಇತ್ತು. ಮಾಡಲಿಲ್ಲ. ಕೆಲವರು ಅವನಿಗೆ ಹೇಳಿದರು, ಅದನ್ನು ಕೂಡ ತಗೊಳ್ಳಿಲ್ಲ ವಾಲಿ. ಸುಗ್ರೀವನ ಮೇಲೆ ಇನ್ನಿಲ್ಲದ ಕೋಪ. ನೀನು ಉದ್ದೇಶಪೂರ್ವಕ ಗುಹೆಯ ದ್ವಾರವನ್ನು ಮುಚ್ಚಿ ಇಲ್ಲಿ ಬಂದು ರಾಜನಾಗಿದೆಯೇ, ರಾಜ್ಯಕ್ಕಾಗಿ ನೀನು ನನ್ನನ್ನು ಕೊಲ್ಲಲಿಕ್ಕೆ ಹೊರಟಿದೆಯೇ ಎಂಬುದಾಗಿ ಆರೋಪವನ್ನು ಸುಗ್ರೀವನ ಮೇಲೆ ಹೊರಿಸಿ ಅವನನ್ನು ಕೊಲ್ಲಲಿಕ್ಕೆ ಮುಂದಾಗ್ತಾನೆ. ಯಾರ್ಯಾರು ಸುಗ್ರೀವನಿಗೆ ಆತ್ಮೀಯರಿದ್ದರೋ ಅವರೆಲ್ಲರನ್ನು ಸೆರೆಗೆ ತಳ್ಳಿ, ಅವರ್ಯಾರು ರಾಜ್ಯದ ವಿರೋಧಿಗಳಲ್ಲ, ವಾಲಿಯ ವಿರೋಧಿಗಳು ಕೂಡ ಅಲ್ಲ. ಸುಗ್ರೀವನಿಗೂ ವಿಶ್ವಾಸ ಇತ್ತು ಅಂತಷ್ಟೇ. ಅವ್ರನ್ನೆಲ್ಲ ಸೆರೆಗೆ ತಳ್ಳಿ ಸುಗ್ರೀವನನ್ನು ಕೊಲ್ಲಲಿಕ್ಕೆ ಉದ್ಯುಕ್ತನಾಗ್ತಾನೆ. ಅವನ ಪತ್ನಿಯನ್ನು ಅಪಹರಿಸಿ ಇಟ್ಕೊಳ್ತಾನೆ, ಸುಗ್ರೀವನ ಪತ್ನಿಯನ್ನು, ರುಮೆಯನ್ನು. ಜೀವಕ್ಕಾಗಿ ಸುಗ್ರೀವನಿಗೆ ಓಡುವ ಪರಿಸ್ಥಿತಿ ಬರ್ತದೆ. ಜೀವ ಉಳಿಸ್ಕೊಳ್ಬೇಕು ಅಂದರೆ ಓಡಬೇಕು ಅಂತ. ಸುಗ್ರೀವ ಓಡಿದ, ವಾಲಿ ಬೆನ್ನಟ್ಟಿದ. ಹೀಗೆ ಭೂಮಂಡಲ ಪರಿಕ್ರಮ ಪ್ರಾರಂಭ ಆಯಿತು ಸುಗ್ರೀವನದ್ದು ಅಂತ. ಅಟ್ಸ್ಕೊಂಡು ಬರ್ತಾ ಇದ್ದಾನಲ್ಲ ಅಣ್ಣ, ಸುಗ್ರೀವ ಓಡ್ತಾ ಇದ್ದಾನೆ. ಸುಗ್ರೀವ ಹೇಳ್ತಾನೆ, ಆ ಸಮಯದಲ್ಲಿ ಇಡೀ ಭೂಮಂಡಲವನ್ನು ನೋಡಿದೆ ನಾನು.
3 ಉದಾಹರಣೆ ಕೊಡ್ತಾನೆ. ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ನೋಡುವಂತೆ ಅಷ್ಟು ಸ್ಪಷ್ಟವಾಗಿ. ಕೊಳ್ಳಿಯ ಚಕ್ರ, ಒಂದು ಕೊಳ್ಳಿ ಅಂತ ಅಂದ್ಕೊಳ್ಳಿ ನೀವು, ಅದನ್ನು ಒಮ್ಮೆ ಇಲ್ಲಿ ಒಮ್ಮೆ ಇಲ್ಲಿ ಒಮ್ಮೆ ಇಲ್ಲಿ ಒಮ್ಮೆ ಇಲ್ಲಿ ಎಲ್ಲ ಇಟ್ಕೊಂಡ್ರೆ ನಿಮಗೆ ಚಕ್ರದ ಹಾಗೆ ಕಾಣಿಸೋದಿಲ್ಲ. ಅದು ಮೇಲೆ ನಿಧಾನಕ್ಕೆ ಹೀಗೆ ಇಟ್ಕೊಳ್ಳೋದು, ಒಂದು ಸ್ವಲ್ಪ ಹೊತ್ಬಿಟ್ಟು ಹೀಗೆ ಇಟ್ಕೊಳ್ಳೋದು ವೃತ್ತ ಬರುವಲ್ಲೇ ಹಿಡ್ಕೊಳ್ಳಿಬೇಕಾದ್ರೆ, ಆದರೆ ಚಕ್ರದ ಕಲ್ಪನೆ ಬರೋದಿಲ್ಲ. ಆದರೆ ಗರಗರನ್ನು ತಿರುಗಿಸಿದರೆ ಆ ಕೊಳ್ಳಿಯನ್ನು ಅದೊಂದು ಚಕ್ರದ ಹಾಗೆ ಕಾಣಿಸ್ತದೆ. ಹಾಗಾಗಿ ಆ ಕೊಳ್ಳಿಯ ಚಕ್ರದ ಹಾಗೆ ಇಡೀ ಭೂಮಂಡಲವನ್ನು ಕೂಡ ನಾನು ಕಂಡೆ. ಗೋಪಾದದ ಹಾಗೆ, ಗೋವಿನ ಹೆಜ್ಜೆ ಎಷ್ಟು ದೊಡ್ಡದಿರ್ತದಪ್ಪ. ಗೋವಿನ ಹೆಜ್ಜೆಯನ್ನು ನೋಡೋದು ತುಂಬ ಸುಲಭ ಅಲ್ವಾ, ಅದಕ್ಕೇನು ಕಷ್ಟ. ಅದು ಅಷ್ಟು ಸ್ಪಷ್ಟವಾಗಿ ವಿವರವಾಗಿ ಇಡೀ ಭೂಮಂಡಲವನ್ನು ಕಾಣುವ ಯೋಗ ನನಗೆ ಬಂತು. ಅವನ ವಿವರಿಸ್ತಾನೆ. ಮೊದಲು ಪೂರ್ವ ದಿಕ್ಕಿಗೆ ಓಡಿದೆ. ಓಡಿ 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 ಉದಯ ಪರ್ವತದವರೆಗೆ, ಈಗ ಹೇಳಿದಾನಲ್ಲ ಕಪಿಗಳಿಗೆ ಎಲ್ಲಿವರೆಗೆ ಹೋಗ್ಬೋದು, ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಉದಯ ಪರ್ವತ, ಅಲ್ಲಿವರೆಗೆ ಉದಯ ಪರ್ವತದವರೆಗೆ ಓಡಿ ಮತ್ತೂ ವಾಲಿ ಬೆನ್ನಟ್ಕೊಂಡು ಬಂದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ದಕ್ಷಿಣ ದಿಕ್ಕಿನಕ್ಕೆ ಓಡ್ತಾನೆ. ಅದರ ನಂತರ ದಕ್ಷಿಣ ದಿಕ್ಕಿನಲ್ಲಿ ವಿಂಧ್ಯ ಪರ್ವತ ಇರ್ಬೋದು, ನರ್ಮದಾ ನದಿ ಇರ್ಬೋದು, ಗೋದಾವರಿ ಇರ್ಬೋದು, ನಮ್ಮ ಎಲ್ಲ ಕೇರಳ, ಕರ್ನಾಟಕ, ತಮಿಳುನಾಡು ಇವೆಲ್ಲ ಇದನ್ನೆಲ್ಲ ನೋಡಿ ಅವನು ಎಲ್ಲಿವರೆಗೆ ಅಂದರೆ ಲಂಕೆ ಅದೆಲ್ಲ ದಾಟಿ ಯಮಲೋಕದವರೆಗೆ ದಕ್ಷಿಣ ದಿಕ್ಕು. ವಾಲಿ ಬಿಡಲಿಲ್ಲ, ಆದರೂ ಬೆನ್ನಟ್ಕೊಂಡು ಬರ್ತಾ ಇದ್ದಾನೆ. ಸುಗ್ರೀವ ಸ್ವಲ್ಪ ಓಡೋದ್ರಲ್ಲಿ ಅಣ್ಣನಿಗಿಂತ ಮುಂದೆ, ಮತ್ತು ಬೇರೆ ಕೆಲವು ವಿಷಯದಲ್ಲಿ ಅವನೇ ಬಂದಿದ್ದಾನೆ ವಾಲಿ. ಆದರೆ ಕಾಲು ಗಟ್ಟಿ ಸುಗ್ರೀವನದ್ದು, ಹಾಗಾಗಿ ಹಿಡಿಲಿಕ್ಕಾಗಲಿಲ್ಲ ವಾಲಿಗೆ ಸುಗ್ರೀವನನ್ನು. ಅಲ್ಲಿಂದ ಪಶ್ಚಿಮಕ್ಕೆ ಓಡಿದ, ಅಸ್ತಗಿರಿಯವರೆಗೆ, ಎಲ್ಲಿ ಸೂರ್ಯನ ಅಸ್ತಗೊಳ್ತಾನೋ ಅಸ್ತಗಿರಿಯವರೆಗೆ ಸುಗ್ರೀವ ಓಡಿದ. ಆದರೂ ವಾಲಿ ಬೆನ್ಬಿಡಲಿಲ್ಲ. ಅಲ್ಲಿಂದ ಉತ್ತರಕ್ಕೆ ಓಡಿ ಹಿಮಾಲಯ, ಮೇರು, ಹಿಮಾಲಯ ಇದೆಲ್ಲ ನೋಡಿ ಉತ್ತರದಲ್ಲಿ ಅವನು ಕೊನೆಯಲ್ಲಿ ಉತ್ತರ ಕುರುಗಳವರೆಗೆ ಹೋಗಿ, ಆ ಪ್ರದೇಶದವರೆಗೆ ಹೋಗಿ ಮುಂದೆ ಹೋಗಲಿಕ್ಕೆ ದಾರಿ ಇಲ್ಲ. ಅಂದರೆ ಎಲ್ಲ ಕಡೆ ಓಡಾಡಿ ಆಯಿತು ಅನ್ಸತ್ತೆ. ಎಲ್ಲಿವರೆಗೆ ಓಡ್ತಾ ಇರಬೇಕು, ಶಕ್ತಿ ಬೇಕಲ್ಲ ಓಡಲಿಕ್ಕೆ. ಅಷ್ಟು ಹೊತ್ತಿಗೆ ಹನುಮಂತನ ನೆನಪಾಯ್ತಂತೆ. ಒಂದು ವಿಷಯ ತಿಳ್ಕೊಳ್ಳಿ, ಜೊತೆಗೆ ಹನುಮಂತ ಇದ್ದಾನೆ. ಇಷ್ಟೆಲ್ಲ ಓಡುವಾಗ ಸುಗ್ರೀವ ಜೊತೆಗೆ ಹನುಮಂತ ಇದ್ದಾನೆ. ನೀವು ಕೇಳ್ಬೋದು, ಅಲ್ಲ ಹನುಮಂತ ಒಂದು ಗುದ್ದಿ ವಾಲಿಯನ್ನು ಮುಗಿಸ್ಬಿಡ್ಬೋದಾಗಿತ್ತಲ್ಲ, ಅವನು ಯಾಕೆ ಓಡಿದ್ದು ಸುಗ್ರೀವನ ಜೊತೆಯಲ್ಲಿ ಅಂತಂದರೆ ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್. ಏನು ಅಂದರೆ ಇದೆ, ಶಕ್ತಿ ವಾಲಿಗಿಂತ ಅಧಿಕವಾಗಿ ಹನುಮಂತನಿಗಿದೆ, ಅದರಲ್ಲಿ ಏನು ಸಂಶಯ ಬೇಡ. ಇದೆ ಅಂತ ಗೊತ್ತಿಲ್ಲ, ಆ ಸಮಸ್ಯೆ ಇದೆ. ತನ್ನ ಶಕ್ತಿಯ ಅರಿವಿಲ್ಲ ಅಂತ. ಶಕ್ತಿ ಅದ್ಭುತವಾಗಿದೆ. ವಾಲಿ ಏನು 14 ಲೋಕಗಳು ಜೊತೆಯಾಗಿ ಬಂದು ಸೆಣಸಿದರೂ ಕೂಡ ಹನುಮಂತನನ್ನು ಪರಾಭವಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶಕ್ತಿ ಇದೆ. ಹಿಮಾಲಯ ಪರ್ವತವನ್ನು ಕಿತ್ತು ಬಿಸಿಡಬಲ್ಲ ಅವನು. ಆದರೆ ವಿಷಯ ಗೊತ್ತಿಲ್ಲ ಅವನಿಗೆ, ತನಗೆ ಶಕ್ತಿ ಇದೆ ಅಂತಲೇ ಗೊತ್ತಿಲ್ಲ. ಹಾಗಾಗಿ ಸುಗ್ರೀವ ಓಡುವಾಗ ಸುಗ್ರೀವನ ಬೆನ್ಬಿಡಲಿಲ್ಲ ಹನುಮಂತ. ಯಾಕೆಂದರೆ ನ್ಯಾಯ ಸುಗ್ರೀವನ ಬಳಿಯಲ್ಲಿದೆ ಅಂತ ಗೊತ್ತಿತ್ತು ಅವನಿಗೆ. ವಾಲಿಯದು ತಪ್ಪಿದೆ, ಸುಗ್ರೀವನದು ಸರಿ ಇದೆ, ನಿರಪರಾಧಿಗೆ ದಂಡನೆ ಆಗ್ತಾಯಿದೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ಸಚಿವ ಪದವಿಯನ್ನು ಬಿಟ್ಟು ತನ್ನ ಮನೆ ಕಿಷ್ಕಿಂದಲ್ಲಿರ್ತಕ್ಕಂಥ ತನ್ನ ಎಲ್ಲ ವೈಭವಗಳನ್ನು ಬಿಟ್ಟು ಸುಗ್ರೀವನ ಜೊತೆಯಲ್ಲಿದ್ದ ಹನುಮಂತ. 4 ದಿಕ್ಕು ಓಡಿದ ಮೇಲೆ ಹನುಮಂತನಿಗೆ ನೆನಪಾಯ್ತಂತೆ, ಅಲ್ಲ ನಾವು ಎಂತಕ್ಕೆ ಓಡೋದು ಅಂತ. ಅಲ್ಲ ಓಡ್ದಿದ್ರೆ ವಾಲಿ ಬಿಡಬೇಕಲ್ಲ ಅಂತ ಸುಗ್ರೀವ. ನಾವು ಋಷ್ಯಮುಖಕ್ಕೆ ಹೋಗ್ಬೋದಾಗಿತ್ತಲ್ಲ. ಮತಂಗಾಶ್ರಮದ ಪರಿಸರ ಅದಲ್ಲೇ ಪಕ್ಕದಲ್ಲಿದೆ ನೋಡಿ. ಪರಿಸ್ಥಿತಿ ಹೇಗಿರ್ತದೆ ಅಂದರೆ ಇಡೀ ಪ್ರಪಂಚ ಸುತ್ತಬೇಕಂತೆ. ಯಾಕೆಂದರೆ ನಮ್ಮೂರು ಚಂದ ಅಂತ ನಮಗೆ ಗೊತ್ತಾಗ್ತದೆ ಆಗ ಅಂತ. ಇಡೀ ಪ್ರಪಂಚ ಸುತ್ತಿದ ಮೇಲೆ ಸತ್ಯ ದರ್ಶನ ಆಗೋದು ಏನು ಅಂದರೆ ನಮ್ಮೂರಿನಷ್ಟು ಒಳ್ಳೆಯದು, ನಮ್ಮೂರಿನಷ್ಟು ಚೆಂದ ಬೇರೆ ಯಾವುದೂ ಅಲ್ಲ ಅಂತ ಗೊತ್ತಾಗ್ತದೆ ಆಮೇಲೆ ಅಂತ. ಸರಿಯಾಗಿ ಎಲ್ಲ ಇಡೀ ಊರು ಲೋಕ ಸುತ್ತಿದರೆ ಹಾಗಾಗುವಂಥದ್ದು ಅಂತ. ಹಾಗೆ ಸಮಸ್ತ ಭೂಮಂಡಲವನ್ನೇ ಪರಿಭ್ರಮಣೆ ಮಾಡಿದ ಮೇಲೆ ಹನುಮಂತನ ನೆನಪಾಯ್ತು. ಮೊದಲಾಗಿ ನೆನಪಾಗಲಿಲ್ವೋ, ಆಮೇಲೆ ನೆನಪಾಯ್ತು. ಈಗ ಇದೇ ಕಾರಣಕ್ಕೆ ನೆನಪಾಗಿರಲಿಲ್ಲ. ಯಾಕೆಂದರೆ ಇಡೀ ಭೂಮಂಡಲವನ್ನು ಸುಗ್ರೀವ ಓಡಿದ್ರಿಂದಾಗಿ ಭೂಜ್ಞಾನ ಉಂಟಾಗಿದ್ದು ಈಗ ಪ್ರಯೋಜನ ಆಗಿದೆ, ರಾಮ ಕಾರ್ಯಕ್ಕೆ ಉಪಯೋಗ ಆಗಿದೆ ಅದು. ಹಾಗಾಗಿ ಬಹುಶಃ ಹನುಮಂತನಿಗೆ ಮೊದಲು ನೆನಪಾಗಲಿಲ್ಲ. ವಾಲಿಗೆ ಹನುಮಂತ ಹೇಳ್ತಾನೆ, ಮತಂಗ ಮುನಿಗಳ ಶಾಪ ಇದೆ ವಾಲಿಗೆ. ದುಂದುಬಿ ಎಂಬ ರಾಕ್ಷಸನನ್ನು ಕೊಂದು
ಅವನ ಶವವನ್ನು ಎತ್ತಿ ತಿರುಗಿಸಿ ಬಿಸಾಡಿದಾಗ ಅದು ಮತಂಗಾಶ್ರಮಕ್ಕೆ ಬಂದು ಬಿತ್ತು. ಅಲ್ಲಿಯ ಮರಗಿಡಗಳೆಲ್ಲ ಮುರಿದು. ಕೋಪ ಬಂತು ಋಷಿಗಳಿಗೆ. ನನ್ನ ಆಶ್ರಮದ ಪರಿಸರದಲ್ಲಿ ಅದು ಅಳತೆ ಹೇಳ್ತಾರೆ ಎಲ್ಲಿಂದ ಎಲ್ಲಿವರೆಗೆ ಅಂತ. ಅದರೊಳಗೆ ವಾಲಿ ಬಂದರೆ ತಲೆ ಬಡಿದು ಸಾಯಲಿ ಅಂತ. ಹಾಗಾಗಿ ವಾಲಿ ಮತಂಗಾಶ್ರಮದ ವ್ಯಾಪ್ತಿಯಲ್ಲಿ ಪ್ರವೇಶ ಮಾಡೋದಿಲ್ಲ, ಮಾಡಿದರೆ ಉಳಿಯೋದಿಲ್ಲ ಅವನು. ಇದಾನೀಮೇ ಸ್ಫುತಂ ರಾಜನ್ ಯಥಾ ವಾಲಿ ಹರೀಶ್ವರ ಮತಂಗೇನ ತದಾ ಶಬ್ದಃ ಹ್ಯಸ್ಮಿನ್ ಆಶ್ರಮ ಮಂಡಲೆ ಪ್ರವಿಶೇದ್ ಯದಿ ವೈ ವಾಲಿ ಮೂರ್ಧಾ ಅಸ್ಯ ಶತಧಾ ಭವೇತ್. ನೆತ್ತಿ 100 ಚೂರಾದೀತು. ಹೀಗೆ ಶಾಪ ಕೊಟ್ಟಿದ್ದಾನೆ ಮತಂಗ ಮುನಿಗಳು. ಹಾಗಾಗಿ ನಾವು ಅಲ್ಲಿ ಹೋಗಿ ಯಾಕಿರಬಾರ್ದು, ಹೋಗುವುದಲ್ಲ ಅಂತ ಆಗ ಎಲ್ಲರಿಗೂ ನೆನಪಾಗಿತ್ತು. ಕೊನೆಗೆ ಮತಂಗಾಶ್ರಮದ ಪರಿಸರದಲ್ಲಿ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವ ಹೋಗಿ ವಾಸ ಮಾಡ್ತಾನೆ. ಅದೆಲ್ಲ ಪಕ್ಕದಲ್ಲಿದೆ, ಕಿಷ್ಕಿಂಧೆ ಪಕ್ಕದಲ್ಲಿ. ವಾಲಿಗೆ ಕಾಣ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ. ದಿನಾ ವಾಲಿ ಆ ಮತಂಗಾಶ್ರಮದ ಗಡಿಗೆ ಬಂದು ಗುರು ಕೊಡ್ತಾನೆ ಸುಗ್ರೀವನನ್ನು ಕಂಡು. ಅಷ್ಟೇ, ಸುಗ್ರೀವನಿಗೆ ಗಟ್ಟಿ ಗೊತ್ತಿದೆ ಒಳಗೆ ಬರೋಕ್ಕಾಗೋದಿಲ್ಲ ಅಂತ. ಇವನು ತಿರುಗಿ ಗುರು ಕೊಡ್ತಾನೆ ವಾಲಿಗೆ. ಹಾಗೆ ಕೆಲವು ಬಾರಿ ವ್ಯಾಪ್ತಿ ದಾಟಿ ಹೊರಗೆ ಬಂದು ವಾಲಿ ಜೊತೆಗೆ ಸುಗ್ರೀವ ಸೆಣಸಿದ್ದು ಉಂಟು. ಪೆಟ್ಟು ಜೋರಾದರೆ, ಪೆಟ್ಟು ಜಾಸ್ತಿ ಬಿದ್ದು ಸೋಲ್ತೇನೆ ಅಂತ ನಿಕ್ಕಿ ಆದರೆ ಓಡಿ ಹೋಗ್ಬಿಡೋದು ಮತಂಗಾಶ್ರಮಕ್ಕೆ. ಆ ಗಡಿ ದಾಟ್ತಿದ್ದಂತೆ ಪಾಪ ವಾಲಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿವರೆಗೆ ಅಡ್ಸ್ಕೊಂಡು ಬರೋದು ಅವನು. ಆಮೇಲೆ ಮೆಲ್ಲ ಕಾಲು ಎಳ್ಕೊಂಡು ಮನೆಗೆ ಹೋಗೋದು ಮತ್ತೆ. ಹೀಗೆ ಎಷ್ಟೋ ಬಾರಿಯಾಗಿ ಹೋಗಿದೆ ಈ ಮತಂಗಾಶ್ರಮದ ಸುರಕ್ಷೆ, ಸೇಫ್ಟಿ ಝೋನ್ ಸುಗ್ರೀವನದ್ದು. ಅದು ಹೇಗಾಗ್ಬಿಟ್ಟಿದೆ ಅಂದರೆ ವಾಲಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ತಾಕತ್ತೆಲ್ಲ ಇದ್ದರೂ ಕೂಡ ರಾಜ್ಯ ಸೈನ್ಯ ಎಲ್ಲ ಅವನ ಬಳಿಯಲ್ಲಿದೆ. ಆದರೆ ಸುಗ್ರೀವನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ.